ಸಮೀಲ ಸರ್ ಇನ್ನೊಂದಷ್ಟು ವಿಚಾರಗಳು ಮಾತಾಡೋದಾದ್ರೆ ನಿರೀಕ್ಷೆಗಳು ನೋಡಿ ಏನೇನೆಲ್ಲ ನಾನು ಇನ್ನೊಂದು ಬೆಳಗಾವಿಗೆ ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭ ಆಗಿದೆ, ಸಿಬ್ಬಂದಿನೇ ಇಲ್ಲ. ಕಳೆದ ಬಜೆಟ್ನಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಘೋಷಣೆ ಮಾಡಿದ್ರು, ಇವತ್ತವರೆಗೂ ಬೆಳಗಾವಿಯಲ್ಲಿ ಜಾರಿಯಾಗಿಲ್ಲ. ಆ ಭಾಗದಲ್ಲಿ ಪ್ರಭಾವಿ ಸಚಿವರುಗಳನ್ನ ಹೊಂದಿರುವಂತಹ ಜಿಲ್ಲೆ ಅದು. ದಂಡು ಪ್ರಭಾವಿ ಸಚಿವರ ದಂಡು 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 ಆಲ್ ರೈಟ್. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕಾಮಗಾರಿ ಜಾರಿ ಯಾವಾಗ? ಇದೆಲ್ಲ ನಿಮಗೆ ಪ್ರಶ್ನೆಗಳು. ಇದು ನಮ್ಮ 3 ಜನದ ಪ್ರಶ್ನೆ, ನಿಮ್ಗೆ ಅವ್ರದ್ದು ಪ್ರಶ್ನೆ, ಅವ್ರದ್ದು ಪ್ರಶ್ನೆ. ಆಯ್ತಾ? ಮೇನ್ ಹೇಳ್ತೀನಿ ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಬಜೆಟ್ ವೇಳೆ ನೀವು ಎಷ್ಟು ಯೋಜನೆಗಳನ್ನು ಘೋಷಿಸಿದಿರಿ, ಒಂದು ಅನುಷ್ಠಾನ ಆಗಿಲ್ಲ. ಸರ್ವಜ್ಞ ಸ್ಮಾರಕ ಅಭಿವೃದ್ಧಿ ಘೋಷಣೆ ಇಲ್ಲಿವರೆಗೂ ಆಗಿಲ್ಲ. ರಾಣೆಬೆನ್ನೂರು APMC ಕೋಲ್ಡ್ ಸ್ಟೋರೇಜ್ ಇಲ್ಲಿವರೆಗೂ ಆಗಿಲ್ಲ. ಕಾಗಿನೆಲೆ ಪ್ರಾಧಿಕಾರಕ್ಕೆ 34 ಕೋಟಿ ಘೋಷಣೆ ಆಗಿದೆ, ಬಿಡ್ಗಾಸ್ ಕೂಡ ಅಲ್ಲಿಗೆ ರಿಲೀಸ್ ಆಗಿಲ್ಲ. ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಅಭಿವೃದ್ಧಿಗೆ ಪ್ರಾಧಿಕಾರ ರಚನೆ ಆಗಿಲ್ಲ. ಮತ್ತು ಕಾಡಾನೆ ಸಮಸ್ಯೆಗೆ ಮಲೆನಾಡು ಭಾಗದಲ್ಲಿ ಇವತ್ತುವರೆಗೂ ಅದಕ್ಕೆ ಒಂದು ಯಾವ ಸರ್ಕಾರಗಳು ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಕೊಡೋಕ್ಕಾಗಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿಗೆ ಬೇಡಿಕೆ ಇದೆ. ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಎಷ್ಟು ವರ್ಷ ಆಯ್ತು, ಇವತ್ತುವರೆಗೂ ಆ ಕಾಮಗಾರಿಗೆ ಪರಿಹಾರ ಸಿಕ್ಕಿಲ್ಲ. ಹೊಸ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಬೇಡಿಕೆ ಇದೆ. ಇದೆಲ್ಲ ಸರ್ ನಾನು ಹೇಳೋದೇನು ಗೊತ್ತಾ, ರತನ್ ನೀವು ಹೇಳ್ತಾ ಇದ್ರಿ ಸಣ್ಣದಕ್ಕೆಲ್ಲ ಅನುದಾನ ಕೊಟ್ಟಿದ್ದಾರೆ ಅಂತ. ಆಕ್ಚುಲಿ ನಮಗೆ ಬೇಕಾಗಿರೋದೇ ಸಣ್ಣದಕ್ಕೆ. ಈ ಜನ ಸ್ಮೂತ್ ಲಿವಿಂಗ್ ಅಂದ್ರೆ ಒಂದು ಸುಗಮವಾಗಿ ಅವ್ರ ಜೀವನ ನಡೆಸಬೇಕು ಅಂದ್ರೆ ಸಣ್ಣ ಪುಟ್ಟ ಯೋಜನೆಗಳೇ ಬೇಕಾಗಿರೋದು. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ ಪಾಯಿಂಟ್ಗೆ ಬರ್ತೀನಿ, ಎಷ್ಟೋ ಜಿಲ್ಲೆಗಳಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ತವರಲ್ಲೇನೆ ಇನ್ನೂ ಎಷ್ಟೋ ಕಡೆ ಮೂಲಭೂತ ಸೌಕರ್ಯ ಇಲ್ಲ. ಒಂದು ನೆಟ್ಟಕ್ಕೆ ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಸರ್ಕಾರಿ ಶಾಲೆಗಳು ಅಧ್ವಾನ ಎದ್ದೋಗಿದಾವೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನೀವು ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀರಿ ಕಾಂಗ್ರೆಸ್ ಅವರು ಅಂತ ನನ್ನ ಪ್ರಶ್ನೆ. ನೋಡಿ, ಇದು ಕಳೆದ ಬಾರಿ BJP ಗವರ್ಮೆಂಟ್ ಇತ್ತು, ಅದ್ರದ್ದು ಅವ್ರದ್ದು ಏನ್ ಡೆವಲಪ್ಮೆಂಟ್ 3 years ಆಯ್ತು, ಅವ್ರು ಹೋಗಿ 3 ವರ್ಷ ಆಯ್ತು ಬಿಡಿ. 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಇವಾಗ ನಮ್ಮ ಡೆವಲಪ್ಮೆಂಟ್ ನಾವು ಮಾಡ್ತಾ ಇದೀವಲ್ಲ, ಯಾವುದನ್ನು ಮಾಡಿಲ್ಲ ಅಂತಲ್ಲ, ಯಾವ ಶಾಲೆಗಳನ್ನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂತಲ್ಲ. ಇವಾಗ ಹೊಸದಾಗಿ ಮತ್ತೆ AI ಟೆಕ್ನಾಲಜಿಯನ್ನ ಇವತ್ತು ಮಕ್ಕಳಿಗೋಸ್ಕರ ಲಾಂಚ್ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಅಪ್ಗ್ರೇಡೇಷನ್ ಅನ್ನ ಸರ್ಕಾರಿ ಶಾಲೆಗಳನ್ನ ಒಂದು ಶಿಕ್ಷಣ ಮಾದರಿಯನ್ನ ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಜೊತೆಗೆ ಇವತ್ತು there is no point in shutting down few schools and opening AI ಅದಕ್ಕೆ ಯಾವುದಕ್ಕೂ ನಮ್ಮ ಸರ್ಕಾರ ಯಾವುದಕ್ಕೂ ಆತರ ಅವಕಾಶಗಳನ್ನ ಕೊಟ್ಟಿಲ್ಲ. ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋಗಿದಾವೆ ಗೊತ್ತಾ? ಇಂದಿರಾ ಕ್ಯಾಂಟೀನು ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆ ಅಲ್ಲ, ಹೌದು, ಅದನ್ನ ಮಾಡ್ತಾ ಇದ್ದಾರೆ. ಇವಾಗ ಸಾಕಷ್ಟು ಎಲ್ಲರ ಒಂದು ಪ್ರಯತ್ನನೂ ಇದರಲ್ಲಿ ಇರೋದ್ರಿಂದ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ 2016-17ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಅವತ್ತು 134 ಶಾಲೆಗೆ ಒಂದು ಪರ್ಮಿಷನ್ ಕೊಟ್ಟರು ಅಂತೇಳಿ ಇಮ್ಮಿಡಿಯೇಟಾಗಿ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಮತ್ತೆ ಒಂದು ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ಇದು ನಾವು ಸರ್ಕಾರಿ ಶಾಲೆಗಳು ಮುಚ್ಚಿ ನಾವು ಒಂದು ಪ್ರೈವೇಟ್ ಸ್ಕೂಲ್ಗಳನ್ನು ತೆಗಿಬೇಕು ಅಂತ ಎಲ್ಲೂ ಗೌರ್ಮೆಂಟ್ನ ಒಂದು ಇಂಟೆನ್ಷನ್ ಇಲ್ಲ. ಇಂಟೆನ್ಷನ್ ಇದ್ದಿದ್ರೆ ಇವತ್ತು ನಾವು AI ಟೆಕ್ನಾಲಜಿಯನ್ನು ನಾವು ಸರ್ಕಾರಿ ಒಂದು ಶಾಲೆಗಳಲ್ಲಾಗಿರ್ಬೋದು, ಜೊತೆಗೆ ಇವತ್ತು CBSE ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣ ಆಗಿರ್ಬೋದು, ನರ್ಸರಿ ಮಾದರಿಯಲ್ಲಿ ಇವತ್ತು LKG UKG ಮಾದರಿಯಲ್ಲಿ ಅಂಗನವಾಡಿ ಆದ್ಮೇಲೆ ನಾವು ಶಿಕ್ಷಣದ ಮಾದರಿಯನ್ನಾಗಿರ್ಬೋದು, ಯಾವುದೇ ತರದ ಇಂಟೆನ್ಷನ್ ಮಾತ್ರ ವರ್ಕೌಟ್ ಆಗಲ್ಲ, ಇಂಪ್ಲಿಮೆಂಟೇಷನ್ ಮಾತ್ರ ಇಲ್ಲಿ ವರ್ಕೌಟ್ ಆಗೋದು. ಇಂಪ್ಲಿಮೆಂಟ್ ಮಾಡ್ತಾ ಗುಡ್ ಇಂಟೆನ್ಷನ್ ದೆನ್ ಯು ಶುಡ್ ಇಂಪ್ಲಿಮೆಂಟ್ ಇಟ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ, BBMP ವ್ಯಾಪ್ತಿ ಅಂದ್ರೆ ಈಗ ನೀವು GB ಅಂತ ಮಾಡ್ಕೊಂಡಿದ್ದೀರಿ, ಆ GBA ವ್ಯಾಪ್ತಿಯ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವೆಟರ್ ಕೊಟ್ಟಿಲ್ಲ. ಚಳಿಗಾಲ ಹೋಗಿ ಬೇಸಿಗೆಗಾಲ ಬಂತು, ಹೇಗೋ 2 ತಿಂಗಳು ತಳ್ಬಿಡೋಣಪ್ಪ, ಬೇಸಿಗೆ ಬಂದ್ರೆ ಯಾರು ಸ್ವೆಟರ್ ಹಾಕಲ್ಲ ಅಂತ ಬಿಟ್ಬಿಟ್ಟಿರ್ಬೋದೇನೋ, ಕೊಟ್ಟಿಲ್ಲ. ಇನ್ನೂ ಸ್ವೆಟರ್ ಕೊಟ್ಟಿಲ್ಲ. ಇನ್ನು ಎಷ್ಟೋ ಭಾಗದಲ್ಲಿ ಶೂಸ್ ಇನ್ನೂ ಕೊಟ್ಟಿಲ್ಲ. ಇನ್ನೇನು ಅಕಾಡೆಮಿಕ್ ಇಯರ್ ಮುಗಿದು ಈಗ ಬೇರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ನಾನು ಏನು ಹೇಳ್ತೀನಿ ಅಂತಂದ್ರೆ, ಇಂಟೆನ್ಷನ್ ಒಳ್ಳೇದಿದ್ರೆ ಸಾಲಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು, ಅವಾಗಲೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು ಅಂತ ಹೇಳಿ. ಆ ಇಂಪ್ಲಿಮೆಂಟೇಷನ್ ಎಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ಜವಾಬ್ದಾರಿ ತಗೊಳ್ತಿಲ್ಲ ಅಂತ ಅರ್ಥ ತಗೊಳ್ತಾ ಇಲ್ಲ ಅಂತಲ್ಲ. ಕೆಲವೊಂದು ಕಡೆ ಒಂದು ಏನೋ ಇರ್ಬೋದು, ಬಟ್ ಎಲ್ಲರೂ ಕೂಡಿ ಇವತ್ತು ನಾವು ಒಂದು ಆ ಇಂಪ್ಲಿಮೆಂಟೇಷನ್ ಒಂದು ಸಿಸ್ಟಮ್ನ ಕರೆಕ್ಟ್ ಮಾಡೋದಾಗಿರ್ಬೋದು, ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡೋದಾಗಿರ್ಬೋದು, ಇವತ್ತೆಲ್ಲವನ್ನು ಇವತ್ತು ಬಡ್ಜೆಟಲ್ಲಿ ಇವೆಲ್ಲ ಘೋಷಣೆ ಮಾಡಿದಾಗ ಇದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಕೂಡ ಎಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಇವತ್ತು ಕರ್ನಾಟಕ ಸರ್ಕಾರ 38 ತಿಂಗಳು ಬಾಕಿ ಇದೆ ಸಾರಿಗೆ ನೌಕರರಿಗೆ. ಮುಖ್ಯವಾಗಿ ಈ ಬೇರೆ ಬೇರೆ ಭಾಗಗಳಿಗೆ ಏನೇನು ಅಲಾಟ್ಮೆಂಟ್ ಮಾಡಬೇಕು ಅದನ್ನು ಕೂಡ ಮಾಡಿಲ್ಲ ಇಲ್ಲಿ. ಮುಖ್ಯವಾಗಿ ಕರಾವಳಿಗೆ
ಕೊಲ್ಲೂರು ದೇವಸ್ಥಾನವನ್ನು ಒಂದು ಪ್ರಾಧಿಕಾರವಾಗಿ ಘೋಷಣೆ ಮಾಡೋದನ್ನು ಒಂದನ್ನು ಬಿಟ್ಟರೆ ಬೇರೆ ಏನಂದರೆ ಏನೂ ಘೋಷಣೆ ಮಾಡಿಲ್ಲ. ನೀವು ಮಂಗಳೂರನ್ನ ತಗೊಂಡ್ರೆ, ಬೆಂಗಳೂರು ಬಿಟ್ಟರೆ ಹೈಯೆಸ್ಟ್ GDP ಕಾಂಟ್ರಿಬ್ಯೂಷನ್, GSDP ಕಾಂಟ್ರಿಬ್ಯೂಷನ್ ಮಂಗಳೂರು, ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಮಂಗಳೂರು, ಆನಂತರ ಉಡುಪಿ. ಅಂದರೆ 5 ಮೈನ್ ಸಿಟಿಗಳಲ್ಲಿ ಒಂದು ಎರಡು ಇದರಲ್ಲಿ GSDP ಇರ್ಬೋದು ಅಥವಾ ಟ್ಯಾಕ್ಸ್ ಕಾಂಟ್ರಿಬ್ಯೂಷನಲ್ಲಿ. ಆದರೆ ಅಷ್ಟೆಲ್ಲ ತೆಗೆದುಕೊಂಡು ಒಂದೇ ಒಂದು ಪ್ರಾಜೆಕ್ಟ್ ಏನಂದರೆ ಏನು ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು. ಯಾಕಂದರೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಉಡುಪಿ ಇದು ದಕ್ಷಿಣ ಕನ್ನಡದಲ್ಲಿ ಇವರು ಒಂದು ಸೀಟ್ ಗೆಲ್ಲಲ್ವಲ್ಲ, ಅಂದರೆ ಅಲ್ಲಿ ಗೆಲ್ಸಲ್ಲ ಅಂತ, BJP ಗೆಲ್ಸ್ತಾರೆ ಅನ್ನುವಂಥ ಒಂದು ದ್ವೇಷ ಮನಸ್ಥಿತಿಯನ್ನ ಇದರಲ್ಲಿ ಇಟ್ಕೊಂಡಿದ್ದಾರೆ ಏನೋ ಅಂತ ನನಗೆ ಗೊತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರ ತರ ನಾವು ಮಲ್ತಾ ಧೋರಣೆ ಮಾಡಿ ಕರ್ನಾಟಕಕ್ಕೆ ವಂಚನೆ ಮಾಡಿ ಮಂಗಳೂರಿಗೆ ವಂಚನೆ ಮಾಡ್ತಾ ಇಲ್ಲ. ಇವತ್ತು ನೋಡಿ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸಾಕಷ್ಟು ಬಜೆಟ್ ಅಲ್ಲಿ ಘೋಷಣೆಗಳನ್ನ ಮಾಡಿದ್ರು. ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ ದ್ರೋಹಕ್ಕೆ ನಾನು ವಿರೋಧವನ್ನು ಆ ಪ್ರಶ್ನೆಗೆ ಉತ್ತರ ಕೊಡಿ. ಕಾಂಗ್ರೆಸ್ ಸರ್ಕಾರ ಹೋಗಿ ಕೇಳಲಿ ಅಲ್ವಾ? ನಾವು ಕೇಳಿದೀವಲ್ಲ, ಬಿಜೆಪಿ ಅವ್ರು ಯಾರು ನೀವು ಕರ್ನಾಟಕದಲ್ಲಿ ಇಲ್ವಾ? ನಿಮ್ಮನ್ನ ಯಾರು MP ಆಗಿ ಆಯ್ಕೆ ಮಾಡಿ ಕಳಿಸಿಲ್ವಾ? ನೀವು ಹೋಗಿ ಕೇಳಿ, ಯಾಕೆ CM ಯಾಕೆ ಹೋಗಿ ಕೇಳಬೇಕು? ಒಳ್ಳೆ ಪ್ರಶ್ನೆ. ಬಿಜೆಪಿ ಅವ್ರಿಗೇನೋ ಒಳ್ಳೆ ಪ್ರಶ್ನೆ. ಸ್ವಲ್ಪ ದಿನದ ಹಿಂದೆ ಕೇಂದ್ರ ಸರ್ಕಾರ ಒಂದು ಶ್ವೇತಪತ್ರವನ್ನು ತಂದಿದೆ. ಎಷ್ಟು ಡೆವಲ್ಯೂಷನ್ ಕೊಡ್ತಾ ಇದ್ವಿ, ಎಷ್ಟು ಅನುದಾನ ಕೊಡ್ತಾ ಇದ್ದೀವಿ, ಒಂದು ಸಲ ಎಲ್ಲರೂ ಹೋಗಿ ಓದಿ ಅದನ್ನ, ಆವಾಗ ನಿಮ್ಗೆ ಸರಿಯಾದ ಉತ್ತರ ಸಿಗುತ್ತೆ. ಇದಕ್ಕಿಂತ ಹಿಂದೆ ಸಿದ್ದರಾಮಯ್ಯ ಅವರು ಕೇಳ್ತಿದ್ರು ಶ್ವೇತಪತ್ರ ತನ್ನಿ ಅಂತ, ಇವರ ವಕ್ತಾರರುಗಳು ಕೇಳ್ತಿದ್ರು. ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ, ಒಂದ್ಸಲ ನೋಡಿ ಎಷ್ಟು ಅನುದಾನ ಮಾಡ್ತೀವಿ. ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದಾರೆ? ಇಲ್ಲಿಂದಾನೆ ಎಲೆಕ್ಟ್ ಆಗಿ ಹೋಗಿದಾರಲ್ಲ ನಿರ್ಮಲಾ ಸೀತಾರಾಮನ್ ಅವರು, ಏನ್ ಮಾಡಿದ್ದಾರೆ? ಅಲ್ಲ, ಜನ ಆಯ್ತು, ಅವ್ರು ಇಲ್ಲಿಂದ ಎಲೆಕ್ಟ್ ಆಗಿ ಹೋಗಿದಾರಲ್ಲ. ನಮ್ಗೆ ಬಜೆಟ್ ಅಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ ಕರ್ನಾಟಕಕ್ಕೆ? ನೋಡಿ, ಅವ್ರು ಮಾಡಿದಂತದ್ದು ಇವತ್ತು ಕೇಳಲೇಬಾರ್ದು ಅಂತಂದ್ರೆ ಇದು ಯಾವುದು? ಕೇಂದ್ರ ಸರ್ಕಾರ ಮಾಡೋದಲ್ಲ, GST ಕೌನ್ಸಿಲ್ ಎಲ್ಲಾ ರಾಜ್ಯದ ಬಿಜೆಪಿ ಅವ್ರಿಗೆ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಆಯ್ತಾ, ಇವ್ರು ಹೋಗಿ ಮಾತಾಡ್ಬೇಕಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಏನು ಬೇಡ, ದೊಡ್ಡ ವಿಚಾರ ಮಾತಾಡಲ್ಲ. ನಾನು ಒಂದ್ ಸಣ್ಣ ವಿಚಾರ ಹೇಳ್ತೀನಿ. ನಿಮ್ಮ ಬಿಜೆಪಿಗರಿಗೆ ನಿಮ್ಮ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತ್ಕೊಂಡು ನಮ್ಮ ರಾಜ್ಯದ ಟ್ಯಾಬ್ಲೋಗ್ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಕೇಳಕ್ ತಾಕತ್ತಿಲ್ಲ ನಿಮ್ ಬಿಜೆಪಿಗರಿಗೆ. ಬೇರೆ ಎಲ್ಲ ದೊಡ್ಡ ಕೇಳ್ತೀರಾ? ಎಲ್ಲ ಕೇಳಿದ್ದಾರೆ. ನಿಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಎಂಪಿಗಳನ್ನ ಎಂಟರ್ಟೈನ್ ಮಾಡಲ್ಲ ಅಂತ ಇಟ್ಕೊಳ್ಳಿ. ನೀವು ಇಷ್ಟೊಂದ್ ಜನ ಎಂಪಿಗಳು, ನೀವು ಮೋದಿ ಅವರ ಅಷ್ಟು ಕ್ಲೋಸ್ ಇರೋರು, ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟ್ರಿಗಳನ್ನ ತಗೊಂಡಿರೋರು ನಿಮ್ಮವ್ರು ಇದೀರಲ್ಲ, ನೀವು ಒಂದು ಟ್ಯಾಬ್ಲೋ ರಾಜ್ಯಕ್ಕೊಂದು ಅವಕಾಶ ಕೊಡ್ಸಕ್ಕಾಗ್ಲಿಲ್ಲ ನಿಮ್ಗೆ? ಯಾಕೆ ಕೊಟ್ಟಿಲ್ಲ ರೀ? ಲಾಸ್ಟ್ ಟೈಮ್ ಕೊಟ್ಟಿಲ್ವಾ? ಎಲ್ಲ ವರ್ಷದಲ್ಲೂ ಕರ್ನಾಟಕಕ್ಕೆ ಎಲ್ಲ ರಾಜ್ಯಕ್ಕೂ ಕೊಟ್ಟು ಯಾವ ಬಿಟ್ಟಿದ್ದು? ಯಾವ್ದು ಬಿಟ್ಟಿದ್ದಾರೆ? ಬಿಟ್ಟಿದ್ದಾರೆ. ನೀವು ಯಾವ ರೀತಿಯಲ್ಲಿ ಬಿಟ್ಟಿದ್ರು? ಯಾವ ರೀತಿಯಲ್ಲಿ ಬಿಟ್ಟಿದ್ರು ನೀವು ಹೇಳಿ. ಅದನ್ನ ನೀವು ಹೋಗಿ ಯಾವ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ? ಎಷ್ಟು ಟ್ಯಾಬ್ಲೋ ಬರುತ್ತೆ ಹೇಳಿ? ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ನೀವು ಹೇಳಿ. ನನಗೆ ನೀವು ಪ್ರಶ್ನೆ ಗೊತ್ತಿಲ್ಲ, ಕೇಳಿದ್ರೆ ನನಗೆ ಗೊತ್ತಿಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆಯ್ತಾ, ಎಷ್ಟು ಬರುತ್ತೆ? ಎಲ್ಲ ನೋಡಲ್ಲ. ಬಿಜೆಪಿ ಮಾತಾಡಿ ನೀವು ಹೇಳ್ತಿದ್ದೀರಾ ನೋಡಿ. ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಎಲ್ಲ ಮಾಡಿ ಹೋಗಿರುವಂತದ್ದು. ನಾವೇನ್ ಮಾಡಿದ್ವಿ? ಎಲ್ಲದೂ ನಾವೇ ಮಾಡಬೇಕು, ನಾವೇ ಮಾಡಿ ಹೋಗಿರೋಂಥದ್ದು ಅಂತಂದ್ರೆ ಹೌದು. ಒಂದು ವರ್ಷ ಬಂದಿಲ್ಲ, ಎಲ್ಲ ವರ್ಷ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ.
ಇಂಪಾರ್ಟೆಂಟ್. ಅವ್ರು ಹೇಳಿದ್ದು ಮಾತ್ರ ಎಲ್ಲ ಕೇಳ್ಕೋಬೇಕು, ಅವ್ರು ಮಾತ್ರ ಹೇಳ್ಕೊಳ್ತಾರೆ. ಇಲ್ಲ ಸರ್, ಹಾಗೇನಿಲ್ಲ. ಆದ್ರೆ ನೀವು ಪ್ರಶ್ನೆ ಏನು, ಪ್ರಸಕ್ತ ಬಜೆಟ್ ಅಲ್ಲಿ ಸರ್ಕಾರ ಹಣಕಾಸು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಂಕಷ್ಟ ಸ್ಥಿತಿಯನ್ನ ಎದುರಿಸ್ತಿರೋದು ನಮಗೆ ಈ ಬಜೆಟ್ ಅಲ್ಲಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಪ್ರತಿ ಹಂತದಲ್ಲೂ ಕೂಡ ದೊಡ್ಡ ಪ್ರಮಾಣದ ಹಣ ಗ್ಯಾರಂಟಿಗೆ ಹೋಗೋದ್ರಿಂದ ಅಭಿವೃದ್ಧಿ ಯೋಜನೆಗಳಿಗೆ ನೀವು ಹೇಳಿದ ಹಾಗೆ ಅಸೆಟ್ ಕ್ರಿಯೇಷನ್ಗೆ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಒದ್ದಾಟ ನಡೆಸಿರೋದು ಗೊತ್ತು. ರಾಜ್ಯ ಸರ್ಕಾರದ ಈ ಸ್ಥಿತಿಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ಸಾಲಕ್ಕೆ ಬಡ್ಡಿ ಕಟ್ಟೋದು ಒಂದು ಕಾರಣ. ಎಷ್ಟು ಇಂಪಾರ್ಟೆಂಟು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಆರ್ಥಿಕ ನೆರವು ಹಕ್ಕನ್ನ ಕೊಡೋದ್ರಲ್ಲಿ ಹಿಂದೆ ಹಾಕಿರೋದು, ರಾಜ್ಯಕ್ಕೆ ಮೋಸ ಮಾಡಿರೋದು ಕೂಡ ಇವತ್ತಿನ ಬಜೆಟಿನ ಗೊಂದಲಕ್ಕೆ ಕೇಂದ್ರ ಸರ್ಕಾರ ಅಷ್ಟೇ ಕಾರಣ. ಒಂದ್ ನಿಮಿಷ, 4,48,000 ಅದರಲ್ಲಿ 1,48,000 ಇವರಿಗೆ ಎಕ್ಸ್ಪೆಂಡಿಚರಿಗೆ ಉಳಿಯುತ್ತೆ. ಎಲ್ಲ ಇದು ಸ್ಯಾಲ್ರಿ ಮತ್ತು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಹೋಗಿ 50,000 ಕೋಟಿ ಇದಕ್ಕೆ ಹೋಗೋದು. ಯಾವುದಕ್ಕೆ? ಗ್ಯಾರಂಟಿಗೆ. ಉಳಿದ ಸುಮಾರು 94 ಲಕ್ಷ ಕೋಟಿ ಸಾವಿರ ಕೋಟಿ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಒಂದು. ಎರಡನೇದಾಗಿ ಎಲ್ಲ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಈ ಸಲನೂ ಕೂಡ ಇವ್ರು ಆವಾಗಲೇ ಹೇಳ್ದಂಗೆ 7,000 ಹೆಚ್ಚುವರಿ ನೋಂದಣಿ ಮತ್ತು ಮುದ್ರಾಂಕದಿಂದ ಇದು ಮಾಡಿದ್ದಾರೆ. ಅಂದರೆ ಬರೋ ದಿನಗಳಲ್ಲಿ ಬೆಲೆ ಏರಿಸ್ತಾರೆ. ಮೋಟಾರು ವಾಹನದಲ್ಲಿ 2,000 ಕೋಟಿ ಹೆಚ್ಚುವರಿ ಇದೆ, ಅದರಲ್ಲಿ ಬೆಲೆ ಏರಿಸ್ತಾರೆ. ಗಣಿ ಮತ್ತು ಭೂ ವಿಜ್ಞಾನದಲ್ಲಿ ಅದರಲ್ಲಿ ಇಷ್ಟೊಂದು 10,000 ಕೋಟಿ ಆಯ್ತಾ. ಆನಂತರ ಇದು ಅಬಕಾರಿಯಲ್ಲಿ ಮ್ಯಾನುಫ್ಯಾಕ್ಚರರ್ ₹1 ಜಾಸ್ತಿ ಮಾಡೋ ಅವರಿಗೆ ಹಕ್ಕು ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ₹1 ಜಾಸ್ತಿ ಮಾಡೋದಿದ್ರೆ ₹2 ಸರ್ಕಾರಕ್ಕೆ ಸಿಗುತ್ತೆ. ಈ ದುಡ್ಡುಗಳು ಎಲ್ಲಿಗೆ ಹೋಗಿದೆ? ಯಾಕೆ ಆಗ್ತಿಲ್ಲ ಅಲ್ವಾ? ಅದನ್ನ ಬಳಸಬಹುದಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಯಾಕೆ ಆಗ್ತಿಲ್ಲ? ಇಲ್ಲಿ ನೋಡಿ ಎಷ್ಟು ತುಂಬಾ ಎಲ್ಲ ಹೇಳ್ತಾರೆ. ಲಾಸ್ಟ್ ಇಯರ್ ಏನು ಹೇಳಿದ್ರು ಅದೇ ಪ್ರಾಮಿಸ್ ರಿಪೀಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಸ್ವಲ್ಪ ಮಾತಾಡ್ಬೋದಾ? ಬಜೆಟ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಮಹಿಳಾ ಮೀಸಲಾತಿ ಅಂತೀರಾ, 33% ಅಂತೀರಾ, ಮಹಿಳೆಯರಿಗೆ ಮಾತಾಡಕ್ ಬಿಟ್ಟಿಲ್ಲ ಅಂತಂದ್ರೆ ಹೆಂಗ್ರಿ? ಇವತ್ತು ನೋಡಿ, ನಾನ್ ಮಾತಾಡದಕ್ ಬಿಡಿ ನೀವು. ಇವತ್ತು ನೋಡಿ, ನಮ್ದು ಸಂಪೂರ್ಣವಾದಂತ ಒಂದು ಬಡ್ಜೆಟ್. ಇವತ್ತು ಎಲ್ಲ ವರ್ಗದವ್ರಿಗೂ ಒಂದು ಸಮಾನತೆಯನ್ನು ನೀಡೋದ್ರ ಜೊತೆಗೆ ಇವತ್ತು ಸಾಕಷ್ಟು ಎಲ್ಲ ಮಹಿಳೆಯರಿಗಾಗಿರ್ಬೋದು, ಕೃಷಿಕರಿಗಾಗಿರ್ಬೋದು, ಒಂದು ಸರ್ವರ್ಗೂ ಸಮಬಾಳು ಸಮಪಾಲು ಅನ್ನುವಂತೆ ಒಂದು ಖುಷಿಯಾದಂಥ ಬಡ್ಜೆಟ್ ಅಂತ ಹೇಳ್ಬೋದು. ಜೊತೆಗೆ ಇವತ್ತೇನು ಹೇಳ್ತಾ ಇದ್ರು ಇವರು, ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀವಿ ಕೇಂದ್ರದಲ್ಲಿ ಅಂತೇಳಿ. ನಮ್ಮನ್ನ ಫಾಲೋ ಮಾಡೋದಾಗಿದ್ರೆ ನರೇಗಾವನ್ನ ತೆಗೆದು ಜಿ ರಾಮ್ಜಿ ಮಾಡ್ತಾ ಇರಲಿಲ್ಲ. ನಮ್ಮನ್ನು ಫಾಲೋ ಮಾಡೋದಾಗಿದ್ರೆ ಅದನ್ನೇ ಮಾಡ್ತಾ ಇದ್ರು. ಜೊತೆಗೆ ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಇವತ್ತು ವಿಶೇಷವಾಗಿ ಕೇಂದ್ರದವರು ಒಂದು ಕೇಂದ್ರದವರು ನಮಗೆ ಕೊಡಬೇಕಾದಂತ ಒಂದು ಟ್ಯಾಕ್ಸ್ ಅಮೌಂಟ್ ಅನ್ನ ನಮಗೆ ನೀಡಬೇಕಾದಂತ ಪಾಲನ ನೀಡಿದ್ರೆ ಇವತ್ತು ನಾವು ಕೂಡ ಇನ್ನ ಹೆಚ್ಚು ಬಡ್ಜೆಟ್ ಅಲ್ಲಿ ಇವತ್ತಿನ ಬಜೆಟ್ ಹೆಂಗಿದೆ ಅಂತಂದ್ರೆ, ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಯಾವ ಒಂದು ಪ್ರೆಷರ್ ಅಲ್ಲಿ ಸಿಎಂ ಇವತ್ತು 17ನೇ ಬಜೆಟ್ ಅನ್ನ ಮಂಡಿಸಿದ್ರು ಅಂತ ಹೇಳಿ. ಇದರಲ್ಲಿ ಬಹುತೇಕ ಕಾಮಗಾರಿಗಳಾಗ್ಲಿ, ಕೆಲಸಗಳಾಗ್ಲಿ, ಯೋಜನೆಗಳಾಗ್ಲಿ ಯಾವುದು ಏನು ಇವಾಗ ಇಮಿಡಿಯೇಟ್ ಆಗಿ ನಾಳೆಯಿಂದಾನೇ ಹಿಂಗೆ ಶುರು ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ. ವರ್ಷಾನುಗಟ್ಲೆ ತಗೊಂಡು ಹೋಗುತ್ತೆ. ಅಂಥದಕ್ಕೂ ಕೂಡ ಹಣವನ್ನು ಹಂಗೆ ಇಟ್ಟಿದ್ದಾರೆ. ಬಟ್ ಅದು ಯಾವುದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸೊ ನಾನು ಕೇಳೋದಿಷ್ಟೇ, ಅನುದಾನ ಏನೇನು ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು, ಎಕ್ಸ್ಪೆಷಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಆ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜಾಗ ಅಥವಾ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಯ ಡೆವಲಪ್ಮೆಂಟ್ ವರ್ಕನ್ನು ಮಾಡಬೇಕಾಗತ್ತೆ. ಇನ್ನೊಂದು, ಕೇಂದ್ರ ಸರ್ಕಾರ ಯಾಕೆ ಸಾಲ ಜಾಸ್ತಿ ಆಗಿದೆ, ದುಡ್ಡು ಕೊಡೋಕೆ ಇಲ್ಲೋಯ್ತು. ಅಫ್ಕೋರ್ಸ್ ಪ್ರತಿ ಗೌರ್ನಮೆಂಟಲ್ಲೂ ಸೋರಿಕೆ ಆಗೇ ಆಗುತ್ತೆ. ಯಾವ ಸರ್ಕಾರಗಳು 100% ಕ್ಲೀನ್ ಹ್ಯಾಂಡ್ ಸರ್ಕಾರಗಳು ಖಂಡಿತವಾಗ್ಲೂ ಅಲ್ಲ, ಸೋರಿಕೆ ಆಗೇ ಆಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿರುವಂತಹ ದುಡ್ಡಲ್ಲಿ ಅಥವಾ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಿರುವಂತಹ ಧೋರಣೆಯನ್ನ ಬಿಜೆಪಿಗರಾಗ್ಲಿ ಅಥವಾ ಇನ್ನು ಯಾರೇ ಆಗಲಿ ಅದನ್ನ ಸಮರ್ಥಿಸ್ಕೊಂಡ್ರು ಅಂತಂದ್ರೆ ಅವರು ಕನ್ನಡಿಗರ ಹತ್ರ ಓಟ್ ಹಾಕ್ಸ್ಕೊಂಡು ಕನ್ನಡಿಗರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದವರು ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕನ್ನಡಿಗರಾಗಿ ನಾನಂತೂ ಹಂಗೆ ಕನ್ಸಿಡರ್ ಮಾಡ್ತೀನಿ. ನನಗೆ